ಓದಲು ಅಂತ ಶಾಲೆಗೆ ಕಳಿಸಿದ್ರೆ ಅಪ್ಪು ಮಗಳು ಮಾಡಿದ್ದೇನು ನೋಡಿ. ಮಗಳು ಮಾಡಿದ್ದನ್ನು ನೋಡಿ ಒಂದು ಕಣ್ಣೀರು ಹಾಕಿದ ಅಶ್ವಿನಿ ಪುನೀತ್ ರಾಜ್ಕುಮಾರ್. ಹೌದು ಸ್ನೇಹಿತರೆ, ಒಂದು ಪುನೀತ್ ರಾಜ್ಕುಮಾರ್ ಅವರ ಆಸೆ ಆಗಿತ್ತು, ನನ್ನ ಮಗಳು ವಿದೇಶದಲ್ಲಿ ಓದಿ ಚೆನ್ನಾಗಿ ಒಂದು ಡಿಗ್ರಿಯನ್ನು ಪಡಿಬೇಕು ಅನ್ನೋದು ಒಂದು ಅಪ್ಪು ಅವರ ಆಸೆ ಆಗಿತ್ತು. ನನ್ನ ಮಗಳು ಚೆನ್ನಾಗಿ ಓದಿ ಅವಳ ಕಾಲ ಮೇಲೆ ಅವಳು ಆದಷ್ಟು ಬೇಗ ನಿಂತ್ಕೊಳ್ಬೇಕು ಅನ್ನೋದು ಒಂದು ಪುನೀತ್ ರಾಜ್ಕುಮಾರ್ ಅವರ ಆಸೆ ಆಗಿತ್ತು. ಸೊ ಆಸೆಯಂತೆ ತಮ್ಮ ಮಗಳನ್ನು ವಿದೇಶದಲ್ಲಿ ವಿದ್ಯಾಭ್ಯಾಸವನ್ನು ಮಾಡೋಕ್ಕೆ ಕೂಡ ಇಟ್ಟಿದ್ದರು. ಸೊ ಉನ್ನತ ವ್ಯಾಸಂಗಕ್ಕಾಗಿ ಒಂದು ವಿದೇಶದಲ್ಲಿ ಅವ್ರ ಮಗಳನ್ನು ಇಟ್ಟಿದ್ದರು. ಮಗಳು ಕೂಡ ತುಂಬ ಚೆನ್ನಾಗಿ ಓದ್ತಾ ಇದ್ಳು, ತುಂಬ ಚೆನ್ನಾಗೇನೋ ಓದ್ತಾ ಇದ್ಳು. ಆದರೆ ಇಲ್ಲಿ ಒಂದು ಅಪ್ಪು ಅವರ ಮರಣ ಸಂದರ್ಭದಲ್ಲಿ ಕೂಡ ಒಂದು ವಿದೇಶದಿಂದ ಒಂದು ಧೃತಿ ಪುನೀತ್ ರಾಜ್ಕುಮಾರ್ ಅವರು ಫ್ಲೈಟ್ನಲ್ಲಿ ಬಂದಿರೋ ದೃಶ್ಯ ನಮ್ಮ ಕಣ್ಮುಂದೆ ಈಗಲೂ ಕೂಡ ಹಾಗೆ ಇದೆ. ಸೊ ಅಂತಹ ಧೃತಿ ಪುನೀತ್ ರಾಜ್ಕುಮಾರ್ ಅವರು ತುಂಬ ಚೆನ್ನಾಗಿ ಓದ್ತಾ ಇದ್ದರು. ಸೊ ಅಂತಹ ಧೃತಿ ಪುನೀತ್ ರಾಜ್ಕುಮಾರ್ ಅವರಿಗೆ ಏನಾಯಿತು, ಯಾಕೆ ಈ ರೀತಿ ಮಾಡಿದ್ರು, ಒಂದು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಯಾಕೆ ಕಣ್ಣೀರನ್ನು ಹಾಕಿದ್ರು, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ, ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ತಡ ಯಾಕೆ ಮಾಡೋದು, ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊಟ್ಟ ಮೊದಲನೇದಾಗಿ ಹೇಳಬೇಕಪ್ಪ ಅಂತಂದರೆ, ಅಪ್ಪು ಅವರ ಸರಳ ಜೀವನ ನಮಗೆಲ್ಲ ಸ್ಫೂರ್ತಿದಾಯಕ. ಅಂತಹ ಒಂದು ಅಪ್ಪು ಅವರನ್ನ ಪಡೆದಂಥ ನಾವೇ ಧನ್ಯರು ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಕರ್ನಾಟಕ ಜನತೆ ಒಂದು ಪುಣ್ಯ ಮಾಡಿದೆ ಅಂತಹ ಅಪ್ಪು ಅವರನ್ನ ಪಡೀಲಿಕ್ಕೆ. ಸೊ ಯಾಕಪ್ಪ ಅಂತಂದರೆ ಅಷ್ಟೊಂದು ದಾನ ಧರ್ಮಗಳನ್ನು ಮಾಡಿದ್ದಾರೆ. ಸೊ ಯಾವ ರೀತಿ ಅಂದರೆ ತಮ್ಮ ಫ್ಯಾಮಿಲಿಗೆ, ಅಂದರೆ ತಮ್ಮ ಕುಟುಂಬಕ್ಕೆ, ಅಶ್ವಿನಿ ಪುನೀತ್ ರಾಜ್ಕುಮಾರ್ ಆಗಿರ್ಬೋದು, ತಮ್ಮ ಇಬ್ಬರು ಮಕ್ಕಳಾಗಿರ್ಬೋದು, ಸೊ ಯಾರಿಗೂ ಕೂಡ ಈ ಒಂದು ವಿಷಯ ಗೊತ್ತಿಲ್ಲ. ಅಷ್ಟೊಂದು ಸೀಕ್ರೆಟಾಗಿ ಒಂದು ದಾನ ಧರ್ಮಗಳನ್ನು ಮಾಡಿದ್ದಾರೆ ಅಂದರೆ ಒಂದು ಗ್ರೇಟ್ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಇಂದಿನ ದಿನಮಾನಗಳಲ್ಲಿ ಒಂದು 10 ರೂಪಾಯಿ ದಾನ ಮಾಡಿದ್ರೆ ಸೊ ಅದನ್ನು ಎಲ್ಲರಿಗೂ ಹೇಳ್ಕೊಂಡು ಅಡ್ಡಾಡೋ ಒಂದು ಈ ಕಾಲದಲ್ಲಿ ಸೊ ಇಷ್ಟೊಂದರ ಮಟ್ಟಿಗೆ ದಾನವನ್ನು ಮಾಡಿದ್ದಾರೆ ಅಂದರೆ ಅದು ಗ್ರೇಟ್ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಸೊ ಅಂತಹ ಅಪ್ಪು ಅವರು, ಅಂತಹ ಪುನೀತ್ ರಾಜ್ಕುಮಾರ್ ಅವರ ಮಗಳು ಸೊ ಒಂದು ವಿದೇಶದಲ್ಲಿ ಉನ್ನತ ವ್ಯಾಸಂಗಕ್ಕಾಗಿ ಅವರ ಮಗಳನ್ನು ಇಟ್ಟಿದ್ದರು. ತುಂಬ ಚೆನ್ನಾಗಿ ಓದ್ತಾಳೆ ಅಪ್ಪು ಮಗಳು ಅನ್ನೋದು ಒಂದು ಆಸೆ ಇತ್ತು. ಅದಕ್ಕಾಗಿ ಅಪ್ಪು ಅವರು ತಮ್ಮ ಮಗಳನ್ನು ಒಂದು ವಿದೇಶಕ್ಕೆ ಉನ್ನತ ವ್ಯಾಸಂಗಕ್ಕಾಗಿ ಇಟ್ಟಿದ್ದರು. ಏನಾಗುತ್ತೋ ಆಗಲಿ, ನನ್ನ ಮಗಳು ಒಂದು ಚೆನ್ನಾಗಿ ಅವಳ ಕಾಲ ಮೇಲೆ ಅವಳು ನಿಂತ್ಕೊಳ್ಳಿ ಅನ್ನೋದು ಒಂದು ಅಪ್ಪು ಅವರ ಆಸೆ ಆಗಿತ್ತು. ಸೊ ಅವಳದೇ ಆದರೆ ಏನಾದರೂ ಒಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಲಿ ಅನ್ನೋದು ಅಪ್ಪು ಅವರ ಆಸೆ ಆಗಿತ್ತು. ಸೊ ಇಷ್ಟೊಂದು ಆಸೆಗಳನ್ನು ಕಟ್ಕೊಂಡಿದ್ರು ಪುನೀತ್ ರಾಜ್ಕುಮಾರ್ ಅವರು. ಹಾಗೆ ಈಗ ನಮ್ಮನ್ನೆಲ್ಲ ಬಿಟ್ಟು ವಿಧಿವಶರಾಗಿದ್ದಾರೆ. ಸೊ ಇಂದಿಗೂ ಕೂಡ ವಿಧಿವಶರಾದರೂ ಕೂಡ ಯಾವ ರೀತಿಯಾಗಿದೆಯಪ್ಪ ಅಂತಂದರೆ, ಸೊ ಅವರು ನಮ್ಮನ್ನು ಬಿಟ್ಟು ಹೋಗೇ ಇಲ್ಲ, ಎಲ್ಲೂ ನಮ್ಮ ಜೊತೆನೇ ಇದ್ದಾರೆ ಅನ್ನೋ ರೀತಿಯಾಗಿ ಇಂದಿಗೂ ಕೂಡ ಫೀಲ್ ಆಗ್ತಾ ಇದೆ. ಇಂತಹ ಫೀಲಿಂಗ್ನ ಜೊತೆಗೆ ಹೇಳಬೇಕಪ್ಪ ಅಂತಂದರೆ, ಅಪ್ಪು ಅವರು ನಮ್ಮ ಜೊತೆನೇ ಇದ್ದಾರೆ ಅನ್ನೋದು ನಮಗೆಲ್ಲ ಒಂದು ಗುಡ್ ನ್ಯೂಸ್ ಅಂತಕ್ಕಂಥದ್ದು ನಾವು ಇಲ್ಲಿ ಹೇಳ್ಬೋದು. ಹೌದು ಸ್ನೇಹಿತರೆ, ಯಾಕಪ್ಪ ಅಂತಂದರೆ ಇಂದಿಗೂ ಕೂಡ ನಮ್ಮ ಜೊತೆ ಇದ್ದಾರೆ. ಅವರು ನಮ್ಮನ್ನು ಬಿಟ್ಟು ಎಲ್ಲೂ ಹೋಗಿಲ್ಲ. ಇಂದಿಗೂ ಕೂಡ ದೇವರ ಸ್ಥಾನದಲ್ಲಿ ಅವರು ಇದ್ದಾರೆ. ಸೊ ಇಂದಿಗೆ ಮನುಷ್ಯರು ಯಾವ ರೀತಿಯಾಗಿ ನೋಡ್ತಿದ್ದಾರೆ ಅಭಿಮಾನಿಗಳು ಅವ್ರನ್ನಪ್ಪ ಅಂತಂದರೆ, ಒಂದು ದೇವರ ಫೋಟೋ ಪಕ್ಕದಲ್ಲಿ ಇವರ ಫೋಟೋನ ಹಾಕ್ತಿದ್ದಾರೆ ಅಂದರೆ ಒಂದು ದೇವರಾಗಿಯೇ ಬಿಟ್ಟರು ಪುನೀತ್ ರಾಜ್ಕುಮಾರ್ ಅವರು. ಸೊ ಆ ರೀತಿಯಾದ ಸಾಧನೆಯನ್ನು ಪುನೀತ್ ರಾಜ್ಕುಮಾರ್ ಅವರು ಮಾಡಿದ್ದಾರೆ. ಇನ್ನು ನೋಡಬೇಕಪ್ಪ ಅಂತಂದರೆ, ಅಪ್ಪು ಮಗಳು ವಿದೇಶದಲ್ಲಿ ತುಂಬ ಚೆನ್ನಾಗಿ ಏನೋ ಓದ್ತಾ ಇದ್ರು. ಎಲ್ಲ ಒಂದು ಪರೀಕ್ಷೆಗಳಲ್ಲೂ ಕೂಡ ಪ್ರಥಮ ಸ್ಥಾನಗಳನ್ನು ಪಡಿತಾ ಇದ್ರು. ಸೊ ತುಂಬ ಚೆನ್ನಾಗಿ ಏನೋ ಓದ್ತಾ ಇದ್ರು. ಆದರೆ ಇಲ್ಲಿ ಆಗಿದ್ದು ಏನಪ್ಪ ಅಂತ ಅಂದರೆ, ಸೊ ಇಲ್ಲಿ ಒಂದು ಅಪ್ಪು ಅವರ ಒಂದು ಹೆಂಡತಿ ಆದಂತಹ ಒಂದು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಒಂದು ಧೃತಿ ಪುನೀತ್ ರಾಜ್ಕುಮಾರ್ ಅವರಿಗೆ ಕಾಲ್ ಮಾಡಿದಾಗ, ಸೊ ಒಂದು ಧೃತಿ ಪುನೀತ್ ರಾಜ್ಕುಮಾರ್ ಅವರು ಹೇಳಿದ್ದೇನು ಗೊತ್ತಾ, ಅಮ್ಮ ನೀನು ಕರ್ನಾಟಕಕ್ಕೆ ಬರೋದಿಲ್ಲ, ಇಲ್ಲೇ ಒಂದು ಸೆಟ್ಲ್ ಆಗ್ತೀನಿ ಅನ್ನೋ ಮಾತನ್ನು ಹೇಳಿದ್ದಾರಂತೆ. ಸೊ ಈ ಮಾತನ್ನು ಕೇಳಿದ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಒಂದು ಕಣ್ಣೀರನ್ನು ಹಾಕಿದ್ದಾರೆ. ನೀನು ಈ ರೀತಿ ಮಾಡಿದ್ರೆ ನಾನು ಯಾರಿಗೋಸ್ಕರ ಬದುಕಲಿ, ಒಂದು ನಿಮ್ಮ ಅಪ್ಪ ಕೂಡ ನನ್ನ ಜೊತೆ ಇಲ್ಲ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರಂತೆ. ಹಾಗೆ ಒಂದು ಕಣ್ಣೀರನ್ನು ಹಾಕೋದ್ರ ಮೂಲಕ ಒಂದು ತಮ್ಮ ಸಂಕಟವನ್ನು ವ್ಯಕ್ತಪಡಿಸಿದ್ದಾರಂತೆ. ಒಂದು ಈ ರೀತಿಯಾಗಿ ಮಾಡಿದ್ದಕ್ಕೆ ಒಂದು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಕಣ್ಣೀರನ್ನು ಹಾಕಿದ್ದಾರಂತೆ. ಒಂದು ಅವರ ತಾಯಿಯ ಕಣ್ಣೀರನ್ನು ನೋಡಿಬಿಟ್ಟು, ಇಲ್ಲ ನಾನು ಬೆಂಗಳೂರಲ್ಲೇ ಬರ್ತೀನಿ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರಂತೆ. ಇಲ್ಲಿ ಒಂದು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು, ಇಲ್ಲಿ ನಿನಗೆ ಯಾವ ರೀತಿ ಬೇಕೋ ಆ ರೀತಿಯ ಒಂದು ಆಫೀಸನ್ನು ಸೆಟಪ್ಪನ್ನು ಮಾಡಿಕೊಡೋಣ ಬಾ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರಂತೆ. ಸೊ ಈ ರೀತಿಯಾದ ಒಂದು ಸಂಭಾಷಣೆಗಳು ಇವರ ನಡುವೆ ನಡೆದಿವೆ. ಸೊ ಈ ಒಂದು ಧೃತಿಯವರ ನಿರ್ಧಾರದ ಬಗ್ಗೆ ನಿಮ್ಗೆ ಏನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ.